ಮದುವೆ ಮನೆಯಲ್ಲಿ ಸಿಹಿ ಅಡಿಗೆ ಮಾಡು. ಆದಷ್ಟು ಬೇಗ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನ್ರಿ ದೇವಸ್ಥಾನಕ್ಕೆ ಹೋಗ್ತೀರಾ? ಹೌದು ಕಣೆ, ಯಾಕಂದ್ರೆ ಹೌದು. ತಡ್ರಿ, ರೀ ಇವಾಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಯ್ತು ಕಣೆ, ಮನೆಯಲ್ಲಿ ಸಿಹಿ ಅಡಿಗೆ ಮಾಡು. ಆದಷ್ಟು ಬೇಗನೆ ಬರ್ತೀನಿ ಕಣೆ, ಆಯ್ತಾ? ಅಮ್ಮ ತುಳಸಿ ಮಾತೆ ಹೆತ್ತವರನ್ನ ಕಳೆದುಕೊಂಡು 20 ವರ್ಷ ಕಳೆದು ದಿನನಿತ್ಯ 10 ಮನೆ ಮುಸುರಿ ಪಾತ್ರ ದೊಡ್ಡವಳಾಗಿ ಬೆಳೆದು ನಿಂತೆ. ತಪ್ಪದೆ ನಿನ್ನ ಪೂಜೆ ಪುನಸ್ಕಾರ ಮಾಡಿದ ಕೃಪೆಗಾಗಿ ನನಗೆ ಮುತ್ತೈತನ ನೀಡಿದೆ. ನಿತ್ಯ ಗಂಡ ಕೂಲಿ ಮಾಡಿ ಬದುಕುವ ಬಡವನೇ ಆಗಿದ್ರು. ಬಂಗಾರದಂತ ಗುಣ ಹೊಂದಿದರು. ನಾವಿಬ್ಬರು ಗಂಡ ಹೆಂಡರು ಹರಕು ಮುರುಕು ಬಡತನದ ಧೋನಿಯಲ್ಲೇ ಕುಳಿತಿದ್ದೆ. ಇದನ್ನ ದಡ ಮುಟ್ಟಿಸುವುದು ನಿನ್ನೆನ ಕೂಡಿದಮ್ಮ. ನನ್ನ ಕೊನೆ ಉಸಿರಿರುವವರೆಗೆ ನನಗೆ ಮುತ್ತೈತನವಿರಲೆಂದು ನಿನ್ನಲ್ಲಿ ಪ್ರಾರ್ಥಿಸಿದೆ. ಗೌರಿ ರೀ ಈಗ ತಾನೇ ಬಂದೆ ಗೌರಿ. ಆ ದೇವರಲ್ಲಿ ಏನೆಂದು ಕೇಳಿಕೊಳ್ತಾ ಇದ್ದೆ ಗೌರಿ. ಆ ದೇವ್ರ ಹತ್ರ ನಾನು ಕೇಳಿಕೊಳ್ಳದೆ ಏನಿದೆ ಸ್ವಾಮಿ? ನೋಡಿ, ನನ್ನ ಆಯುಷ್ಯ ಪೂರ ಇರುವವರೆಗೆ ನನಗೆ ಮುತ್ತೈತನ ಸೌಭಾಗ್ಯ ಕೊಡುವಂತ ಬೇಡಿಕೊಂಡೆ. ಅದು ಅಲ್ಲದೆ ಹೆಣ್ಣು ಹೆತ್ತವಳಿಗೆ ನನಗೆ ಆದಷ್ಟು ಬೇಗ ನನಗೆ ಮಕ್ಕಳ ಸಂತಾನ ದೊರೆಯಲಿ ಅಂತ ಬೇಡಿಕೊಂಡೆ. ಸ್ವಾಮಿ, ಇದರ ಮುಂದೆ ಮತ್ತೇನೆ ಬೇಡಿಕೊಳ್ಳದೆ ನಾನು ಹುಚ್ಚಿ, ಮಕ್ಕಳ ಸಂತಾನ ಫಲ ಬೇಡಿಕೊಂಡ್ರೆ ಆ ಕಲ್ಲು ದೇವರನಿಗೆ ಮಕ್ಕಳ ಭಾಗ್ಯ ಕರುಣಿಸುವೇನೇನೋ? ಯಾಕೆ ಸ್ವಾಮಿ ಆ ದೇವರ ಮೇಲೆ ನೀವು ಅಷ್ಟೊಂದು ಕೋಪ ಆಗಿಬಿಡಿ. ನೋಡಿ, ಈಗಾಗಲೇ ಆ ದೇವರು ನನಗೆ ಮಕ್ಕಳ ಸಂತಾನ ನೀಡಿದಾಗಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಂದ್ರೆ ಈಗ ನೀನು ಗರ್ಭಿಣಿ ಅಂತ? ಹೌದು ಸ್ವಾಮಿ. ಎಂತ ತುಂಬಾ ಸಂತೋಷವಾಯ್ತು ಗೌರಿ, ತುಂಬಾ ಸಂತೋಷವಾಯ್ತು.
ಮದುವೆಯಾಗಿ 15 ವರ್ಷ ಕಳೆದರೂ ನಮಗೆ ಆ ದೇವರ ಸಂತಾನ ಫಲ ಕೊಡ್ಲಿಲ್ಲ. ಹೌದು ಬಹಳ ದಿನದ ನಂತರ ನಮಗೆ ಸಂತಾನ ಫಲ ಕಲಿಸಿದ್ದಾಳೆ ಆ ಮಹಾಲಕ್ಷ್ಮಿ. ಆದ್ರೆ ಆ ಸಂತೋಷಕ್ಕಾಗಿ ಏನಾದರೂ ಕೇಳಬೇಕೆಂಬ ಬಯಕಿದ್ದರೆ ನೀನು ನಿರ್ಧಾರವಾಗಿ ಕೇಳುವಂತಳಾಗು. ಹೌದು ಸ್ವಾಮಿ, ನಾನು ನಿಮಗೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮದುವೆ ಆದಾಗಿಂದ್ರ ಇಂಥದ್ದು ಬೇಕು ಅಂತ ಯಾವುದೂ ಕೇಳಿಲ್ಲ. ಅದು ಬೇಕು ಇದು ಬೇಕು ಅಂತ ಯಾವುದೂ ನಾನು ನಿಮ್ಮನ್ನು ಕೇಳಿಲ್ಲ. ಆದರೆ ನಂದೊಂದು ಆಸೆ ಇದೆ ಸ್ವಾಮಿ. ನಿಂದೊಂದು ಆಸೆ? ನಿನಗೆ ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ವಜ್ರ ಬೇಕಾ ಕೇಳು. ಸ್ವಾಮಿ, ಬೆಳ್ಳಿ ಬಂಗಾರ ಇವೆಲ್ಲ ನಶಿಸಿ ಹೋಗುವ ವಸ್ತು, ಶಾಶ್ವತವಲ್ಲ. ಶಾಶ್ವತವಾಗಿರೋದು ವಸ್ತು ಅಂದರೆ ಒಂದೇ ಒಂದು ವಸ್ತು. ಒಂದೇ ಒಂದು ವಸ್ತು? ಹೌದು ಸ್ವಾಮಿ. ಅದಾ ವಸ್ತು ನೀನು ಅರ್ಥಗರ್ಭಿತವಾದ ಪದಗಳನ್ನಾಡಿದರೆ ನನಗೆ ಏನು ತಿಳಿಯುವುದಿಲ್ಲ ಗೌರಿ. ಸ್ವಾಮಿ, ಯಾರು ಕಸಿದುಕೊಳ್ಳದೆ ಈ ನಿಮ್ಮ ಪ್ರೀತಿ, ವಾತ್ಸಲ್ಯ, ಕರುಣೆ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ಎಂತ ಮನಸ್ಸು ಗೌರಿ, ಎಂತ ಮನಸ್ಸು ನಿನ್ನದು. ನಾನೇನು ಆತುರದಲ್ಲಿ ಬೆಳ್ಳಿ ಬಂಗಾರ ಕೇಳಿದರೆ ಎಲ್ಲಿಂದ ತಂದು ಕೊಡಬೇಕೆಂಬ ಯೋಚನೆಯಲ್ಲಿದ್ದೆ. ಆದ್ರೆ ನಾನೇ ಬೇಕೆಂಬ ನನ್ನ ಪ್ರೀತಿಯ ಬಯಸಿ ಬಂದ ಹಕ್ಕಿ ನೀನು. ಒಂದು ಮೇಲೆ ನಿನ್ನಂತ ಹೆಂಡತಿಯನ್ನು ಪಡೆದ ಜನ್ಮ ನಂದು ಸಾರ್ಥಕವಾಯಿತು ಗೌರಿ, ಸಾರ್ಥಕವಾಯಿತು. ನೀವು ಮಾತನಾಡೋದು ತುಂಬಾ ತಪ್ಪಾಗಿದೆ. ನಿಮ್ಮಂತ ಗಂಡನ್ನ ಪಡೆಯಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನೆ ಸ್ವಾಮಿ, ಪುಣ್ಯ ಮಾಡಿದ್ದೇನೆ. ಹೋಗ್ಲಿ ಬಿಡು ಗೌರಿ, ನಮ್ಮಿಬ್ಬರನ್ನ ಆ ಮಹಾಲಕ್ಷ್ಮಿ ಒಂದು ಮಾಡ್ತಾಳೆ ಅಂದ ಮೇಲೆ ಅವಳಿಗೆ ನಾವು ಕೃತಜ್ಞೆ ಹೇಳಬೇಕು. ಗೌರಿ, ಸ್ವಾಮಿ, ನಾನು ಈಗ ಗರ್ಭಿಣಿ. ನೀನು ಗರ್ಭಿಣಿ ಅಂತ ಹೇಳ್ತಾ ಇದೆಯಲ್ಲ, ಗರ್ಭಿಣಿ ಅಂದಮೇಲೆ ಯಾವ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ, ಈ ಹೆರಿಗೆಗೆ ತವರು ಮನೆಗೆ ಹೋಗ್ಬೇಕನ್ನೋ ಆಸೆ ಬಲು ಆತುರದಿಂದ ಕಾಡುತ್ತಿದೆ ಸ್ವಾಮಿ, ಬಲು ಆತುರದಿಂದ ಕಾಡುತ್ತಿದೆ. ಗೌರಿ, ನೀನೇನು ತವರ ಮನೆಗೆ ಹೋಗಬೇಕೆಂಬ ಆಸೆ ನಿನ್ನಲ್ಲಿ ತುಂಬಿಕೊಂಡಿದ್ದರು. ಹೌದು. ಚಿಕ್ಕಂದಿಲ್ಲ ತಂದೆ ತಾಯಿಯನ್ನು ತಳೆದುಕೊಂಡ ತಬ್ಬಲಿ ನೀನು ಗೌರಿ, ತಬ್ಬಲಿ. ಹೌದು ಸ್ವಾಮಿ. ನಿನ್ನನ್ನು ತವರು ಮನೆ ಅಂತ ಯಾರ ಮನೆ ಹತ್ರ ಬಿಡಬೇಕೆಂಬುದೇ ಈ ನಿನ್ನ ಗಂಡನಿಗೆ ಜೋಸ್ತಾ ಇಲ್ಲ ಗೌರಿ, ಜೋಸ್ತಾ ಇಲ್ಲ. ಯಾಕೆ ಸ್ವಾಮಿ, ನನ್ನ ತಾಯಿ ತಂದೆ ಕಳೆದು ಹೋದರೆ ಚಿಂತಿಲ್ಲ. ಆದರೆ ನಿಮ್ಮ ತಂಗಿ ಅಂತ ಇದ್ದಾಳಲ್ಲ, ಅವಳೇ ನನ್ನ ತಾಯಿ ಸ್ವಾಮಿ, ಅವಳೇ ನನ್ನ ತಾಯಿ. ಅವಳ ಮನೆಗೆ ಈ ನನ್ನ ಚೊಚ್ಚಲ ಹೆರಿಗೆಗೆ ಕಳಿಸಿಕೊಡಿ ಅಂತ ಕೇಳ್ತಾ ಇದ್ದೆ. ಎಂತ ಮನಸ್ಸು ಗೌರಿ ನಿನ್ನದು, ಎಂತ ಮನಸ್ಸು. ನನ್ನ ಒಡ ಹುಟ್ಟಿದ ತಂಗಿಯ ಮನೆಗೆ ಕಳಿಸಿ ಎಂಬ ಸುಂದರವಾದ ನಿನ್ನ ಮಧುರ ಮಾತು ಕೇಳಿ ನನ್ನ ಮನಸ್ಸು ತುಂಬಾ ಸಂತೋಷವಾಗ್ತಾ ಇದೆ ಗೌರಿ. ಆದಷ್ಟು ನನ್ನ ತಂಗಿಗೆ ಫೋನ್ ಮಾಡಿ ಹೇಳ್ತೀನಿ, ನನ್ನ ಹೆಂಡತಿ ಚೊಚ್ಚಲ ಬಸರಿ, ನನ್ನ ಹೆಂಡತಿ ನಿನ್ನ ಮನೆಗೆ ಹಡಿಯಲು ಬರುತ್ತಾ ಎಂದು ಈಗಲೇ ನನ್ನ ತಂಗಿಗೆ ಫೋನ್ ಮಾಡುತ್ತೇನೆ. ಆದಷ್ಟು ಬೇಗ ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳಿ, ಈ ವಿಷಯವನ್ನು ಕೇಳಿ ತಿಳಿದುಕೊಳ್ಳಿ. ಆಯ್ತು ಗೌರಿ, ತಿಳಿದುಕೊಳ್ಳುತ್ತೇನೆ. ಆದ್ರೆ ತುಂಬಾ ಸಂತೋಷವಾದ ಈ ನಿನ್ನ ಪತಿ ರಾಯನ ಮನಸ್ಸಿಗೆ ಏನಾದರೂ ಒಂದು ರೀ ಮಾತನಾಡೋದ್ರಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಬನ್ನಿ, ಬಂದು ತುಂಬಾ ಗೊತ್ತಾಯ್ತು, ಊಟ ಮಾಡುವಂತೆ. ಹೇ ಹುಚ್ಚಿ, ಊಟ ಯಾರಿಗೆ ಬೇಕು? ಈ ಒಂದು ನಿನ್ನ ಮುತ್ತಿನ ಮಾತು ಕೇಳಿ ನನ್ನ ಹೊಟ್ಟೆ ತುಂಬಿದಂತಾಯ್ತು ಗೌರಿ, ತುಂಬಿದಂತಾಯ್ತು. ರೀ ಈ ಸಮಯದಲ್ಲಿ ಅದೆಲ್ಲ ಬೇಕಾ ನಿಮಗೆ? ಹಾ, ನೋಡು, ಯಾವ ಸಮಯದಲ್ಲಿ ಯಾವುದು ಬೇಕೆಂಬುದು ಗಂಡಿನ ಆಯ್ಕೆ ಗಂಡಿಗೆ ಗೊತ್ತು. ನಾನು ಇನ್ನೂ ಒಂದು ಮಾತು ಹೇಳಬೇಕಿತ್ತು ನಿಮಗೆ. ಅದಾವ ಮಾತು? ನಮ್ಮ ಕೃಷ್ಣ ಕವಿಗಾರ ಇದ್ದಾರಲ್ಲ, ಇನ್ನು ನನ್ನ ಕೈಯಿಂದ ಏನೇನು ಮಾಡ್ಬೇಕ ಅಂತಾರೋ ಆ ಭಗವಂತಿಗೆ. ನಾವು ಮಾಡಿಸಬೇಕೆಂದರೆ ನಾವು ಮಾಡುವುದು ನಮ್ಮ ಆಟಲ್ಲ. ಹೌದು, ದೇವರಾಟ ಬಲ್ಲವರಾರು. ಮೇಲಿರುವ ಪರಮಾತ್ಮ ಆಡಿಸಂತೆ ನಾವು ಆಡ್ಬೇಕು ಗೌರಿ, ನಾವು ಆಡ್ಬೇಕು. ನೀವು ಹೇಳಿದಂತೆನೇ ಆಗಲಿ. ಬಲಿಪಾದಿ ನವ ಸುಂದರಿ
ಕೋಮಲೆ ರೂಪವೇಕೆ ಇದು ಕೋಮಲೆ ಬರಗಿ ಗಿರಿಗಿನ ಬರಗಿಳಿಗ ದೇವತೆಯೇ ಮನಸಾದ ನೆತ್ತಿದೆ ಮೂರ್ತಿಯೇ ಗುಡುಗು ಗಂಟೆಗಳ ಕಾಲ ಮೇಳಗಳ ಗುಡುಗುದ ಬಾರಿ ಮಂದಾರಣಿ ಹಾಡು ಹಂಸದಲ್ಲಿ ಹಾಡಿ ಹೂಡದಲ್ಲಿ ಕಲ್ಲದಾಗಿ ನಾಡಲಿ ಗಂಟೆಗಳ ಕಾಲ ಮೇಳಗಳ ಗುಡುಗುತ್ತವಾರೆ ಮಂದಾಗಿನಿ ಹಾಡು ಹಂಸದಲ್ಲಿ ಹಾಡಿ ಹೂಡದಲ್ಲಿ ಕಲ್ಲದಾಗಿ ನಾಡಲಿ ಪ್ರೇಯಸಿ ಊರ್ವಶಿ ಪ್ರೇಯಸಿ ಊರ್ವಶಿ ಪ್ರಣಯದ ಸಂತೋಷ